ಭಾರತಕ್ಕೆ ರಷ್ಯಾ ತೈಲ, ನೈಸರ್ಗಿಕ ಅನಿಲ ಪೂರೈಕೆಗೆ ಭರವಸೆ. ರಷ್ಯಾದ ಉಪ ಪ್ರಧಾನಮಂತ್ರಿ ಮಾಂಟುರೋವ್ ಅವರು ಮೋದಿ ಅವರೊಂದಿಗೆ ವ್ಯಾಪಾರ, ರಸಗೊಬ್ಬರಗಳು, ಜನರಿಂದ ಜನರಿಗೆ ಸಂಬಂಧಗಳು ಮತ್ತು ಸಂಪರ್ಕದ ಬಗ್ಗೆ ಚರ್ಚಿಸಿದ್ದಾರೆ. ತೈಲ, ಅನಿಲದಂತಹ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ನೀಡಲಾಗುವ ವಿಶೇಷ ಗಮನವನ್ನು ರಷ್ಯಾ ಉಲ್ಲೇಖಿಸಿದೆ. ಇರಾನ್ ವಿರುದ್ಧ ಅಮೆರಿಕ-ಇಸ್ರೇಲ್ ಯುದ್ಧದಿಂದ ಉಂಟಾದ ತೈಲ ಆಘಾತ ಮತ್ತು ಪೂರೈಕೆಯ ಅಡೆತಡೆಗಳ ಮಧ್ಯೆ ರಷ್ಯಾ ತನ್ನ ಇಂಧನ ಕಂಪನಿಗಳು ಭಾರತಕ್ಕೆ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಸರಬರಾಜನ್ನು ಮಾಡು ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಭಾರತದ ರಸಗೊಬ್ಬರ ಅಗತ್ಯಗಳನ್ನು ಪೂರೈಸಲು ಮುಂದುವರಿಸುವ ಭರವಸೆ ನೀಡಿದೆ. 2 ದಿನಗಳ ಭೇಟಿಯಲ್ಲಿರುವ ರಷ್ಯಾದ ಉಪ ಪ್ರಧಾನಿ ಡೆನಿಸ್ ಮಾಂಟುರೋವ್ ಅವರು ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಸಗೊಬ್ಬರಗಳ ಪೂರೈಕೆಯ ಕುರಿತು ಚರ್ಚಿಸಿದರು. ವ್ಯಾಪಾರ, ರಸಗೊಬ್ಬರಗಳು, ಸಂಪರ್ಕ ಮತ್ತು ಜನರಿಂದ ಜನರಿಗೆ ಸಂಬಂಧಗಳಲ್ಲಿ ನಮ್ಮ ಪರಸ್ಪರ ಪ್ರಯೋಜನಕಾರಿ ಸಹಕಾರದ ಬಗ್ಗೆ ನಾವು ಚರ್ಚಿಸಿದ್ದೇವೆ ಎಂದು ಮೋದಿ ಹೇಳಿದರು. ಡಿಸೆಂಬರ್ 2025ರಲ್ಲಿ ಇಲ್ಲಿ ಆಯೋಜಿಸಲಾದ 23ನೇ ಭಾರತ-ರಷ್ಯಾ ವಾರ್ಷಿಕ ಶೃಂಗಸಭೆಯ ಒಪ್ಪಂದಗಳನ್ನು ಸಾಕಾರಗೊಳಿಸಲು ಎರಡೂ ಕಡೆಯಿಂದ ನಿರಂತರ ಪ್ರಯತ್ನಗಳನ್ನು ಸ್ವಾಗತಿಸಿದರು. ಭಾರತ ಆಯೋಜಿಸಲಿರುವ ಮುಂಬರುವ ಬ್ರಿಕ್ಸ್ ಶೃಂಗಸಭೆ ಮತ್ತು ಈ ವರ್ಷ ರಷ್ಯಾದಲ್ಲಿ ನಡೆಯಲಿರುವ ಭಾರತ-ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಮುಂಚಿತವಾಗಿ ಎರಡೂ ಕಡೆಯವರು ನಡೆಸುತ್ತಿರುವ ಸಿದ್ಧತೆಗಳ ಭಾಗವಾಗಿ ಈ ಭೇಟಿಯನ್ನು ನೋಡಲಾಗುತ್ತಿದೆ. ರಷ್ಯಾದ ರಾಯಭಾರ ಕಚೇರಿಯ ಪ್ರಕಾರ, ರಷ್ಯಾ ಭಾರತಕ್ಕೆ ಬೇಡಿಕೆಯಿರುವ ಖನಿಜ ರಸಗೊಬ್ಬರಗಳ ಸರಬರಾಜನ್ನು 40% ಹೆಚ್ಚಿಸಿದೆ ಮತ್ತು ಈ ಉತ್ಪನ್ನಕ್ಕಾಗಿ ಭಾರತದ ಅಗತ್ಯಗಳನ್ನು ಪೂರೈಸುವುದನ್ನು ಮುಂದುವರಿಸಲು ಸಿದ್ಧವಾಗಿದೆ ಎಂದು ಮಾಂಟುರೋವ್ ಹೇಳಿದ್ದಾರೆ. ಇರಾನ್ ಸೇತುವೆ ಮೇಲೆ ಅಮೆರಿಕ ದಾಳಿ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಕರಾಚ್ ನಗರದಲ್ಲಿರುವ ಅತಿ ಎತ್ತರದ ಸೇತುವೆ ಮೇಲೆ ಗುರುವಾರ ದಾಳಿ ನಡೆಸಿದ್ದರಿಂದ ಕುಪಿತಗೊಂಡಿರುವ ಇರಾನ್, ಪಶ್ಚಿಮ ಏಷ್ಯಾದ 4 ದೇಶಗಳ 8 ಪ್ರಮುಖ ಸೇತುವೆಗಳ ಪಟ್ಟಿಯನ್ನು ಶುಕ್ರವಾರ ಬಿಡುಗಡೆ ಮಾಡಿದ್ದು ಪ್ರತೀಕಾರದ ಸುಳಿವು ನೀಡಿದೆ. ಕೊಲ್ಲಿ ದೇಶಗಳು ಮತ್ತು ಜೋರ್ಡನ್ನಲ್ಲಿರುವ ಹಲವು ಪ್ರಮುಖ ಸೇತುವೆಗಳು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಐಆರ್ಜಿಸಿ ಸಂಭಾವ್ಯ ಗುರಿಗಳಾಗಿವೆ ಎಂದು ಇರಾನ್ನ ಸುದ್ದಿಸಂಸ್ಥೆ ಶುಕ್ರವಾರ ಹೇಳಿದೆ. ಟೆಹರಾನ್ ಮತ್ತು ಪಶ್ಚಿಮದ ನಗರವಾದ ಕರಾಚ್ಗೆ ಸಂಪರ್ಕ ಕಲ್ಪಿಸುವ ನಿರ್ಮಾಣ ಹಂತದಲ್ಲಿದ್ದ ಸುಮಾರು 136 ಮೀಟರ್ ಎತ್ತರದ ಬಿ-1 ಸೇತುವೆಯನ್ನು ಅಮೆರಿಕ, ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿ ಭಾಗಶಃ ನಾಶಪಡಿಸಿವೆ. ಸೇತುವೆ ಮೇಲೆ ಮತ್ತು ಸುತ್ತಮುತ್ತ ನಡೆದ ದಾಳಿಯಲ್ಲಿ 8 ಜನರು ಮೃತಪಟ್ಟಿದ್ದು 95 ಜನರು ಗಾಯಗೊಂಡಿದ್ದಾರೆ ಎಂದು ಅಲ್ಬೋರ್ಟ್ ಪ್ರಾಂತ್ಯದ ಉಪಗವರ್ನರ್ ಗೋದ್ರತೊಲ್ಲಾ ಸೈಫ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿ ಅದನ್ನು ಶಿಲಾಯುಗದ ಸ್ಥಿತಿಗೆ ಕಳುಹಿಸುವುದಾಗಿ ಪುನರುಚ್ಚರಿಸಿದ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಟೆಹರಾನ್ನ ನೈಋತ್ಯ ಭಾಗದಲ್ಲಿ 35 ಕಿಲೋಮೀಟರ್ ದೂರದಲ್ಲಿರುವ ಈ ಸೇತುವೆಯ ಪ್ರಮುಖ ಭಾಗಗಳು ಕುಸಿದು ಬೀಳುತ್ತಿರುವುದನ್ನು ತೋರಿಸುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗಿವೆ. ಅಲ್ಲದೆ ಈ ಸೇತುವೆಯಿಂದ ಹೊಗೆ ಬರುತ್ತಿರುವ ದೃಶ್ಯಗಳನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಪೋಸ್ಟ್ ಮಾಡಿದ್ದು, ಯುದ್ಧ ಕೊನೆಗೊಳಿಸಲು ಇರಾನ್ ಮಾತುಕತೆಗೆ ಬರದಿದ್ದರೆ ಇನ್ನಷ್ಟು ವಿನಾಶ ಸಂಭವಿಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ಅತಿದೊಡ್ಡ ಸೇತುವೆ ಉರುಳಿದೆ, ಅದನ್ನು ಮತ್ತೆಂದೂ ಬಳಸಲಾಗದು. ಮುಂದೆ ಇನ್ನೂ ಹೆಚ್ಚಿನ ಹಾನಿ ಆಗಲಿದೆ. ಇನ್ನಷ್ಟು ಸೇತುವೆಗಳು, ವಿದ್ಯುತ್ ಸ್ಥಾವರಗಳು ಗುರಿಯಾಗಲಿವೆ. ಹೀಗಾಗಿ ಮತ್ತಷ್ಟು ತಡವಾಗುವ ಮೊದಲು ಇರಾನ್ ಒಪ್ಪಂದಕ್ಕೆ ಬರುವುದು ಸೂಕ್ತ, ಅದಕ್ಕೆ ಇದು ಸೂಕ್ತ ಸಮಯ ಎಂದು ಟ್ರಂಪ್ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಲೋಕಭವನ ತಲುಪಿದ ತೃತೀಯ ಭಾಷೆಗೆ ಅಂಕಗಳು. ರಾಜ್ಯದಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರದ ನಂತರ ವಿವಿಧ ಸಂಘಟನೆಗಳ ನಡುವೆ ಆರಂಭವಾದ ಪರ ವಿರೋಧ ವಾಗ್ವಾದ ಹೋರಾಟ ಈಗ ಲೋಕಭವನನ್ನು ತಲುಪಿದೆ. ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆ ಬರೆಯುವ ಮಕ್ಕಳ ಫಲಿತಾಂಶ ಪ್ರಕಟಿಸುವಾಗ ಅಂಕಗಳ ಬದಲು ಗ್ರೇಡ್ ನೀಡುವ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ ಅವರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ. ತೃತೀಯ ಭಾಷೆಯು ರಾಜ್ಯ ಪಠ್ಯಕ್ರಮ ಓದುವ ವಿದ್ಯಾರ್ಥಿಗಳ ಭಾಷಾ ವೈವಿಧ್ಯ, ಅರಿವು ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅಂಕಗಳ ಬದಲಿಗೆ ಗ್ರೇಡ್ ನೀಡುವ ಪದ್ಧತಿಯಿಂದ ಹಿಂದಿ ಭಾಷೆಯ ಶೈಕ್ಷಣಿಕ ಮಹತ್ವ ಕುಗ್ಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವ ಸಾಧ್ಯತೆಯೂ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಹಿಂದೆ ಇದ್ದಂತೆ ತೃತೀಯ ಭಾಷೆಗೆ ಅಂಕ ನೀಡುವ ಪದ್ಧತಿಯನ್ನೇ ಉಳಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಈ ಕುರಿತು ಸ್ಥಳೀಯ ಭಾಷೆಗಳ ಸಂರಕ್ಷಣಾ ಸಂಘ ಸಲ್ಲಿಸಿದ ಮನವಿಯ ಕುರಿತು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.